ಗ್ಯಾರಂಟಿ ಯೋಜನೆಗಳ ವಿರುದ್ಧ ಅಣ್ಣಾಮಲೈ ಕಿಡಿಕಾರಿದ್ದಾರೆ. ಕರ್ನಾಟಕದ ಜನರು ಗ್ಯಾರಂಟಿ ಕೊಡಿ ಅಂತ ಕೇಳಿದ್ರ ಈಗ ಗ್ಯಾರಂಟಿ ಬೇಕಾ, ಅಭಿವೃದ್ಧಿ ಬೇಕಾ ಅಂತೀರಾ? ರಾಯರೆಡ್ಡಿ ಹೇಳಿಕೆಯನ್ನು ಉಲ್ಲೇಖಿಸಿ ಅಣ್ಣಾಮಲೈ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಬೆಂಗಳೂರಿನಲ್ಲಿ ನಡೆದ ವಿಚಾರ ಸಂಕಿರಣದಲ್ಲಿ ಕೊಟ್ಟಿರುವಂತಹ ಹೇಳಿಕೆ ಇದು. ರಾಯರೆಡ್ಡಿ ಅವರು ಹೇಳಿದಂತಹ ಒಂದು ಮಾತು, ನಿಮಗೆ ಗ್ಯಾರಂಟಿ ಬೇಕಾ, ರಸ್ತೆ ಬೇಕಾ? ಗ್ಯಾರಂಟಿ ಬೇಕು ಅಂತಂದ್ರೆ ರಸ್ತೆ ಆಗಲ್ಲ, ರಸ್ತೆ ಬೇಕು ಅಂತಂದ್ರೆ ಗ್ಯಾರಂಟಿ ಕೊಡೋದಕ್ಕಾಗಲ್ಲ ಅಂತ ಏನು ಹೇಳಿದ್ರು. ಆ ವಿಚಾರ ಈಗ ಈ ಮಟ್ಟಿಗೆ ಚರ್ಚೆಗೆ ಕಾರಣ ಆಗಿದೆ. ಅಣ್ಣಾಮಲೈ ಅವರು ಕೇಳ್ತಾ ಇರೋದು, ರಾಜ್ಯದ ಜನರು ನಿಮ್ಮನ್ನ ಗ್ಯಾರಂಟಿ ಕೇಳಿರ್ಲಿಲ್ಲ, ನೀವೇ ಗ್ಯಾರಂಟಿಯನ್ನ ಅನೌನ್ಸ್ ಮಾಡಿ ಈಗ ಅಭಿವೃದ್ಧಿ ಬೇಕಾ, ಗ್ಯಾರಂಟಿ ಬೇಕಾ ಅಂತ ಕೇಳ್ತಾ ಇದ್ದೀರಲ್ಲ ಅಂತ ಹೇಳಿ ಸಿಡಿ ಮಿಡಿಗೊಂಡಿದ್ದಾರೆ. In our country, it is more than 11,000 lakh crore. Freebies alone. In Karnataka, right now, I'm seeing in the TV, one MLA going and saying, road beka, neer beka, neeve decide mad. Nammali duddilla. I'm seeing this on TV. There's an MLA who is saying, neeve decide madappa, ನಾವು duddilla, ನೀವು free ಹೇಳಿದಿರಾ, free ಕೊಟ್ಬಿಟ್ಟಿದೀವಿ. ಈ ಫ್ರೀಯೂ ಬೇಕು, ರೋಡು ಬೇಕನ ಆಗಲ್ಲ ಸ್ವಾಮಿ. ರೋಡ್ ಬೇಕು ಅನ್ನೋದು ಫ್ರೀ ಬೇಕು. We are seeing all this kind of people speaking all this nonsense. But who will ask them? ಸರ್, ತಾವೇ ಪ್ರಾಮಿಸ್ ಮಾಡಿದಿರಾ, ನಾವು ಯಾರು ಬಂದು ಫ್ರೀ ಬಿ ಕೊಡಿ ಹೇಳಿಲ್ಲ, ನೀವೇ ಕೊಟ್ಟಿದ್ದೀನಿ ಹೇಳಿದಿರಾ, ನೀವು ಕೊಡಿ, ರೋಡು ಕೊಡಿ, ನಮಗೆ ಹಾಸ್ಪಿಟಲ್ ಕೊಡಿ, ಹೆಲ್ತ್ ಕೊಡಿ, ಎಲ್ಲ ಕೊಡಿ. The freebies alone in our country, it is more than 11. ಗ್ಯಾರಂಟಿ ಯೋಜನೆಗಳ ವಿರುದ್ಧ ಅಣ್ಣಾಮಲೈ ಕಿಡಿಕಾರಿದ್ದಾರೆ. ಕರ್ನಾಟಕದ ಜನರು ಗ್ಯಾರಂಟಿ ಕೊಡಿ ಅಂತ ಕೇಳಿದ್ರ ಈಗ ಗ್ಯಾರಂಟಿ ಬೇಕಾ, ಅಭಿವೃದ್ಧಿ ಬೇಕಾ ಅಂತೀರಾ? ರಾಯರೆಡ್ಡಿ ಹೇಳಿಕೆಯನ್ನು ಉಲ್ಲೇಖಿಸಿ ಅಣ್ಣಾಮಲೈ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಬೆಂಗಳೂರಿನಲ್ಲಿ ನಡೆದ ವಿಚಾರ ಸಂಕಿರಣದಲ್ಲಿ ಕೊಟ್ಟಿರುವಂತಹ ಹೇಳಿಕೆ ಇದು. ರಾಯರೆಡ್ಡಿ ಅವರು ಹೇಳಿದಂತಹ ಒಂದು ಮಾತು, ನಿಮಗೆ ಗ್ಯಾರಂಟಿ ಬೇಕಾ, ರಸ್ತೆ ಬೇಕಾ? ಗ್ಯಾರಂಟಿ ಬೇಕು ಅಂತಂದ್ರೆ ರಸ್ತೆ ಆಗಲ್ಲ, ರಸ್ತೆ ಬೇಕು ಅಂತಂದ್ರೆ ಗ್ಯಾರಂಟಿ ಕೊಡೋದಕ್ಕಾಗಲ್ಲ ಅಂತ ಏನು ಹೇಳಿದ್ರು. ಆ ವಿಚಾರ ಈಗ ಈ ಮಟ್ಟಿಗೆ ಚರ್ಚೆಗೆ ಕಾರಣ ಆಗಿದೆ. ಅಣ್ಣಾಮಲೈ ಅವರು ಕೇಳ್ತಾ ಇರೋದು, ರಾಜ್ಯದ ಜನರು ನಿಮ್ಮನ್ನ ಗ್ಯಾರಂಟಿ ಕೇಳಿರ್ಲಿಲ್ಲ, ನೀವೇ ಗ್ಯಾರಂಟಿಯನ್ನ ಅನೌನ್ಸ್ ಮಾಡಿ ಈಗ ಅಭಿವೃದ್ಧಿ ಬೇಕಾ, ಗ್ಯಾರಂಟಿ ಬೇಕಾ ಅಂತ ಕೇಳ್ತಾ ಇದ್ದೀರಲ್ಲ ಅಂತ ಹೇಳಿ ಸಿಡಿ ಮಿಡಿಗೊಂಡಿದ್ದಾರೆ. In our country, it is more than 11,000 lakh crore. Freebies alone. In Karnataka, right now, I'm seeing in the TV, one MLA going and saying, road beka, neer beka, neeve decide mad. Nammali duddilla. I'm seeing this on TV. There's an MLA who is saying, neeve decide madappa, ನಾವು duddilla, ನೀವು free ಹೇಳಿದಿರಾ, free ಕೊಟ್ಬಿಟ್ಟಿದೀವಿ. ಈ ಫ್ರೀಯೂ ಬೇಕು, ರೋಡು ಬೇಕನ ಆಗಲ್ಲ ಸ್ವಾಮಿ. ರೋಡ್ ಬೇಕು ಅನ್ನೋದು ಫ್ರೀ ಬೇಕು. We are seeing all this kind of people speaking all this nonsense. But who will ask them? ಸರ್, ತಾವೇ ಪ್ರಾಮಿಸ್ ಮಾಡಿದಿರಾ, ನಾವು ಯಾರು ಬಂದು ಫ್ರೀ ಬಿ ಕೊಡಿ ಹೇಳಿಲ್ಲ, ನೀವೇ ಕೊಟ್ಟಿದ್ದೀನಿ ಹೇಳಿದಿರಾ, ನೀವು ಕೊಡಿ, ರೋಡು ಕೊಡಿ, ನಮಗೆ ಹಾಸ್ಪಿಟಲ್ ಕೊಡಿ, ಹೆಲ್ತ್ ಕೊಡಿ, ಎಲ್ಲ ಕೊಡಿ. The freebies alone in our country, it is more than 11. ಗ್ಯಾರಂಟಿ ಯೋಜನೆಗಳ ವಿರುದ್ಧ ಅಣ್ಣಾಮಲೈ ಕಿಡಿಕಾರಿದ್ದಾರೆ. ಕರ್ನಾಟಕದ ಜನರು ಗ್ಯಾರಂಟಿ ಕೊಡಿ ಅಂತ ಕೇಳಿದ್ರ ಈಗ ಗ್ಯಾರಂಟಿ ಬೇಕಾ, ಅಭಿವೃದ್ಧಿ ಬೇಕಾ ಅಂತೀರಾ? ರಾಯರೆಡ್ಡಿ ಹೇಳಿಕೆಯನ್ನು ಉಲ್ಲೇಖಿಸಿ ಅಣ್ಣಾಮಲೈ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಬೆಂಗಳೂರಿನಲ್ಲಿ ನಡೆದ ವಿಚಾರ ಸಂಕಿರಣದಲ್ಲಿ ಕೊಟ್ಟಿರುವಂತಹ ಹೇಳಿಕೆ ಇದು. ರಾಯರೆಡ್ಡಿ ಅವರು ಹೇಳಿದಂತಹ ಒಂದು ಮಾತು, ನಿಮಗೆ ಗ್ಯಾರಂಟಿ ಬೇಕಾ, ರಸ್ತೆ ಬೇಕಾ? ಗ್ಯಾರಂಟಿ ಬೇಕು ಅಂತಂದ್ರೆ ರಸ್ತೆ ಆಗಲ್ಲ, ರಸ್ತೆ ಬೇಕು ಅಂತಂದ್ರೆ ಗ್ಯಾರಂಟಿ ಕೊಡೋದಕ್ಕಾಗಲ್ಲ ಅಂತ ಏನು ಹೇಳಿದ್ರು. ಆ ವಿಚಾರ ಈಗ ಈ ಮಟ್ಟಿಗೆ ಚರ್ಚೆಗೆ ಕಾರಣ ಆಗಿದೆ. ಅಣ್ಣಾಮಲೈ ಅವರು ಕೇಳ್ತಾ ಇರೋದು, ರಾಜ್ಯದ ಜನರು ನಿಮ್ಮನ್ನ ಗ್ಯಾರಂಟಿ ಕೇಳಿರ್ಲಿಲ್ಲ, ನೀವೇ ಗ್ಯಾರಂಟಿಯನ್ನ ಅನೌನ್ಸ್ ಮಾಡಿ ಈಗ ಅಭಿವೃದ್ಧಿ ಬೇಕಾ, ಗ್ಯಾರಂಟಿ ಬೇಕಾ ಅಂತ ಕೇಳ್ತಾ ಇದ್ದೀರಲ್ಲ ಅಂತ ಹೇಳಿ ಸಿಡಿ ಮಿಡಿಗೊಂಡಿದ್ದಾರೆ. In our country, it is more than 11,000 lakh crore. Freebies alone. In Karnataka, right now, I'm seeing in the TV, one MLA going and saying, road beka, neer beka, neeve decide mad. Nammali duddilla. I'm seeing this on TV. There's an MLA who is saying, neeve decide madappa, ನಾವು duddilla, ನೀವು free ಹೇಳಿದಿರಾ, free ಕೊಟ್ಬಿಟ್ಟಿದೀವಿ. ಈ ಫ್ರೀಯೂ ಬೇಕು, ರೋಡು ಬೇಕನ ಆಗಲ್ಲ ಸ್ವಾಮಿ. ರೋಡ್ ಬೇಕು ಅನ್ನೋದು ಫ್ರೀ ಬೇಕು. We are seeing all this kind of people speaking all this nonsense. But who will ask them? ಸರ್, ತಾವೇ ಪ್ರಾಮಿಸ್ ಮಾಡಿದಿರಾ, ನಾವು ಯಾರು ಬಂದು ಫ್ರೀ ಬಿ ಕೊಡಿ ಹೇಳಿಲ್ಲ, ನೀವೇ ಕೊಟ್ಟಿದ್ದೀನಿ ಹೇಳಿದಿರಾ, ನೀವು ಕೊಡಿ, ರೋಡು ಕೊಡಿ, ನಮಗೆ ಹಾಸ್ಪಿಟಲ್ ಕೊಡಿ, ಹೆಲ್ತ್ ಕೊಡಿ, ಎಲ್ಲ ಕೊಡಿ. The freebies alone in our country, it is more than 11. ಗ್ಯಾರಂಟಿ ಯೋಜನೆಗಳ ವಿರುದ್ಧ ಅಣ್ಣಾಮಲೈ ಕಿಡಿಕಾರಿದ್ದಾರೆ.
ಕರ್ನಾಟಕದ ಜನರು ಗ್ಯಾರಂಟಿ ಕೊಡಿ ಅಂತ ಕೇಳಿದ್ರ ಈಗ ಗ್ಯಾರಂಟಿ ಬೇಕಾ ಅಭಿವೃದ್ಧಿ ಬೇಕಾ ಅಂತೀರಾ? ರಾಯರೆಡ್ಡಿ ಹೇಳಿಕೆಯನ್ನು ಉಲ್ಲೇಖಿಸಿ ಅಣ್ಣಾಮಲೈ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಬೆಂಗಳೂರಿನಲ್ಲಿ ನಡೆದ ವಿಚಾರ ಸಂಕಿರಣದಲ್ಲಿ ಕೊಟ್ಟಿರುವಂತಹ ಹೇಳಿಕೆ ಇದು. ರಾಯರೆಡ್ಡಿ ಅವರು ಹೇಳಿದಂತಹ ಒಂದು ಮಾತು, ನಿಮಗೆ ಗ್ಯಾರಂಟಿ ಬೇಕಾ ರಸ್ತೆ ಬೇಕಾ? ಗ್ಯಾರಂಟಿ ಬೇಕು ಅಂತಂದ್ರೆ ರಸ್ತೆ ಆಗಲ್ಲ, ರಸ್ತೆ ಬೇಕು ಅಂತಂದ್ರೆ ಗ್ಯಾರಂಟಿ ಕೊಡೋದಕ್ಕಾಗಲ್ಲ ಅಂತ ಏನು ಹೇಳಿದ್ರು. ಆ ವಿಚಾರ ಈಗ ಈ ಮಟ್ಟಿಗೆ ಚರ್ಚೆಗೆ ಕಾರಣ ಆಗಿದೆ. ಅಣ್ಣಾಮಲೈ ಅವರು ಕೇಳ್ತಾ ಇರೋದು, ರಾಜ್ಯದ ಜನರು ನಿಮ್ಮನ್ನ ಗ್ಯಾರಂಟಿ ಕೇಳಿರ್ಲಿಲ್ಲ, ನೀವೇ ಗ್ಯಾರಂಟಿಯನ್ನ ಅನೌನ್ಸ್ ಮಾಡಿ ಈಗ ಅಭಿವೃದ್ಧಿ ಬೇಕಾ ಗ್ಯಾರಂಟಿ ಬೇಕಾ ಅಂತ ಹೇಳ್ತಾ ಇದ್ದೀರಲ್ಲ ಅಂತ ಹೇಳಿ ಸಿಡಿ ಮಿಡಿಗೊಂಡಿದ್ದಾರೆ. In our country, it is more than 11,000 lakh crore. Freebies alone. In Karnataka, right now, I'm seeing in the TV, one MLA going and saying, road beka, neer beka, neeve decide mad. Nammali duddilla. I'm seeing this on TV. There's an MLA who is saying, neeve decide madappa, ನಾವು ದುಡ್ಡಿಲ್ಲ, ನೀವು ಫ್ರೀ ಹೇಳಿದಿರಾ, ಫ್ರೀ ಕೊಟ್ಬಿಟ್ಟಿದೀವಿ. ಈ ಫ್ರೀಯೂ ಬೇಕು, ರೋಡು ಬೇಕನ ಆಗಲ್ಲ ಸ್ವಾಮಿ. ರೋಡ್ ಬೇಕು ಅನ್ನೋದು ಫ್ರೀ ಬೇಕು. We are seeing all this kind of people speaking all this nonsense. But who will ask them? ಸರ್, ತಾವೇ ಪ್ರಾಮಿಸ್ ಮಾಡಿದಿರಾ, ನಾವು ಯಾರು ಬಂದು ಫ್ರೀ ಬಿ ಕೊಡಿ ಹೇಳಿಲ್ಲ, ನೀವೇ ಕೊಟ್ಟಿದ್ದೀನಿ ಹೇಳಿದಿರಾ, ನೀವು ಕೊಡಿ, ರೋಡು ಕೊಡಿ, ನಮಗೆ ಹಾಸ್ಪಿಟಲ್ ಕೊಡಿ, ಹೆಲ್ತ್ ಕೊಡಿ, ಎಲ್ಲ ಕೊಡಿ. The freebies alone in our country, it is more than 11. ಗ್ಯಾರಂಟಿ ಯೋಜನೆಗಳ ವಿರುದ್ಧ ಅಣ್ಣಾಮಲೈ ಕಿಡಿಕಾರಿದ್ದಾರೆ. ಕರ್ನಾಟಕದ ಜನರು ಗ್ಯಾರಂಟಿ ಕೊಡಿ ಅಂತ ಕೇಳಿದ್ರ ಈಗ ಗ್ಯಾರಂಟಿ ಬೇಕಾ ಅಭಿವೃದ್ಧಿ ಬೇಕಾ ಅಂತೀರಾ? ರಾಯರೆಡ್ಡಿ ಹೇಳಿಕೆಯನ್ನು ಉಲ್ಲೇಖಿಸಿ ಅಣ್ಣಾಮಲೈ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಬೆಂಗಳೂರಿನಲ್ಲಿ ನಡೆದ ವಿಚಾರ ಸಂಕಿರಣದಲ್ಲಿ ಕೊಟ್ಟಿರುವಂತಹ ಹೇಳಿಕೆ ಇದು. ರಾಯರೆಡ್ಡಿ ಅವರು ಹೇಳಿದಂತಹ ಒಂದು ಮಾತು, ನಿಮಗೆ ಗ್ಯಾರಂಟಿ ಬೇಕಾ ರಸ್ತೆ ಬೇಕಾ? ಗ್ಯಾರಂಟಿ ಬೇಕು ಅಂತಂದ್ರೆ ರಸ್ತೆ ಆಗಲ್ಲ, ರಸ್ತೆ ಬೇಕು ಅಂತಂದ್ರೆ ಗ್ಯಾರಂಟಿ ಕೊಡೋದಕ್ಕಾಗಲ್ಲ ಅಂತ ಏನು ಹೇಳಿದ್ರು. ಆ ವಿಚಾರ ಈಗ ಈ ಮಟ್ಟಿಗೆ ಚರ್ಚೆಗೆ ಕಾರಣ ಆಗಿದೆ. ಅಣ್ಣಾಮಲೈ ಅವರು ಕೇಳ್ತಾ ಇರೋದು, ರಾಜ್ಯದ ಜನರು ನಿಮ್ಮನ್ನ ಗ್ಯಾರಂಟಿ ಕೇಳಿರ್ಲಿಲ್ಲ, ನೀವೇ ಗ್ಯಾರಂಟಿಯನ್ನ ಅನೌನ್ಸ್ ಮಾಡಿ ಈಗ ಅಭಿವೃದ್ಧಿ ಬೇಕಾ ಗ್ಯಾರಂಟಿ ಬೇಕಾ ಅಂತ ಹೇಳ್ತಾ ಇದ್ದೀರಲ್ಲ ಅಂತ ಹೇಳಿ ಸಿಡಿ ಮಿಡಿಗೊಂಡಿದ್ದಾರೆ. In our country, it is more than 11,000 lakh crore. Freebies alone. In Karnataka, right now, I'm seeing in the TV, one MLA going and saying, road beka, neer beka, neeve decide mad. Nammali duddilla. I'm seeing this on TV. There's an MLA who is saying, neeve decide madappa, ನಾವು ದುಡ್ಡಿಲ್ಲ, ನೀವು ಫ್ರೀ ಹೇಳಿದಿರಾ, ಫ್ರೀ ಕೊಟ್ಬಿಟ್ಟಿದೀವಿ. ಈ ಫ್ರೀಯೂ ಬೇಕು, ರೋಡು ಬೇಕನ ಆಗಲ್ಲ ಸ್ವಾಮಿ. ರೋಡ್ ಬೇಕು ಅನ್ನೋದು ಫ್ರೀ ಬೇಕು. We are seeing all this kind of people speaking all this nonsense. But who will ask them? ಸರ್, ತಾವೇ ಪ್ರಾಮಿಸ್ ಮಾಡಿದಿರಾ, ನಾವು ಯಾರು ಬಂದು ಫ್ರೀ ಬಿ ಕೊಡಿ ಹೇಳಿಲ್ಲ, ನೀವೇ ಕೊಟ್ಟಿದ್ದೀನಿ ಹೇಳಿದಿರಾ, ನೀವು ಕೊಡಿ, ರೋಡು ಕೊಡಿ, ನಮಗೆ ಹಾಸ್ಪಿಟಲ್ ಕೊಡಿ, ಹೆಲ್ತ್ ಕೊಡಿ, ಎಲ್ಲ ಕೊಡಿ. The freebies alone in our country, it is more than 11.